ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾಗಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. 57ನೇ CCH ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ಕೋರ್ಟ್ಗೆ ಆಗಮಿಸಿರುವ ಪವಿತ್ರ ಗೌಡ, ಅದೇ ರೀತಿಯಾಗಿ ದರ್ಶನ್ ಉಳಿದಂತ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆಯಲ್ಲಿ ಎಲ್ಲರೂ ಕೂಡ ಹಾಜರಾಗಬೇಕು ಈ CCH ನ್ಯಾಯಾಲಯದಲ್ಲಿ. ಹಾಗಾಗಿ ಇವತ್ತು ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ನೋಡಿ, ಈಗಾಗಲೇ ಜೈಲು ವಾಸವನ್ನ ಅನುಭವಿಸಿದಂತ 17 ಜನ ಆರೋಪಿಗಳು, ಮೊದಲಿಗೆ 3 ಜನರಿಗೆ ಜಾಮೀನು ಸಿಕ್ಕಿತ್ತು. ಅದಾದ ಬಳಿಕ ಒಬ್ಬೊಬ್ಬರೇ ಜಾಮೀನು ಪಡ್ಕೊಂಡ್ರು. ಇತ್ತೀಚೆಗೆ ದರ್ಶನ್ ಅವರು ಕೂಡ ರೆಗ್ಯುಲರ್ ಬೇಲ್ ಪಡ್ಕೊಂಡಿದ್ದಾರೆ. ಪವಿತ್ರಗೂ ಕೂಡ ಬೇಲ್ ಸಿಕ್ಕಿದೆ. ಈ ಎಲ್ಲಾ ಪ್ರೊಸೀಜರ್ ಮುಗಿದ ಮೇಲೆ ಚಿಕಿತ್ಸೆಯನ್ನು ಕೂಡ ದರ್ಶನ್ ಅವರು ಪಡ್ಕೊಂಡ್ರು. ಸದ್ಯಕ್ಕೆ ಆಪರೇಷನ್ ಕೂಡ ಮಾಡಿಸ್ಕೊತೀನಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಇದೆ. ಈ ವಿಚಾರಣೆಯಲ್ಲಿ ಹಾಜರಾಗುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ ಅಂತ. ಎಲ್ಲ ಆರೋಪಿಗಳು ಕೂಡ ಬರ್ತಾರೆ, ಎಲ್ಲ ಆರೋಪಿಗಳು ಕೂಡ ಎದುರು ಬದ್ರ ಆಗ್ತಾರೆ. ಬಟ್ ದರ್ಶನ್ ಪವಿತ್ರ ಮುಖಾಮುಖಿ ಆಗ್ತಾರೆ ಅಂತ ಹೇಳ್ತಿರೋದು ಯಾಕೆ ಅಂತ ಅಂದ್ರೆ, ಈ ರಿಲೀಸ್ ಆದ ಬಳಿಕ ಪವಿತ್ರ ಗೌಡ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಹೆಸರನ್ನ ಹೇಳಿ ಅರ್ಚನೆ ಮಾಡಿಸಿದ್ರು. ಆದರೆ ದರ್ಶನ್ ಅವರು ಮಾತ್ರ ಈ ತಂಟೆ ತಕರಾರನ್ನೇ ಬೇಡ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ತಮ್ಮ ಪತಿಯನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ಎಷ್ಟೆಲ್ಲ ಕಾನೂನಾತ್ಮಕ ಹೋರಾಟ ಮಾಡಿದ್ರು, ಎಷ್ಟು ದೇವಸ್ಥಾನಗಳನ್ನ ಸುತ್ತಿದ್ರು, ಎಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಂಡ್ರು. ಅದಾದ ಬಳಿಕ ಅವರ ಪತಿ ದರ್ಶನ್ ಅವ್ರನ್ನ ಬಿಡಿಸ್ಕೊಂಡು ಬಂದ್ರು. ಹಾಗಾಗಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರು ಈಗ ಒಟ್ಟಿಗೆ ಒಂದೇ ಮನೆಯಲ್ಲಿ ಚೆನ್ನಾಗಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರಿಂದ ಸಾಕಷ್ಟು ಕುತೂಹಲ ಆಯ್ತು. ಎಷ್ಟಂದ್ರೂ ಕೂಡ ದರ್ಶನ್ ಸಹವಾಸ ಬೇಕು ಅಂತ ಬಯಸ್ತಾ ಇದ್ದಾರ ಪವಿತ್ರ ಗೌಡ ಅಂತೇಳಿ. ಹಾಗಾಗಿ ಇವತ್ತು ಈ ರಿಲೀಸ್ ಆದ ಬಳಿಕ ಜೈಲಿಗೆ ಹೋದ ಬಳಿಕ ಎದುರುಬದ್ರ ಆಗಿರಲಿಲ್ಲ. ಹಾಗಾಗಿ ಇವತ್ತು CCH ನ್ಯಾಯಾಲಯದಲ್ಲಿ ಎದುರುಬದ್ರ ಆಗ್ತಾರೆ. ವಿಚಾರಣೆ ಕೂಡ ಇರುತ್ತೆ. ಎಲ್ಲ ಆರೋಪಿಗಳ ವಿಚಾರಣೆ ಕೂಡ ಶುರುವಾಗುತ್ತೆ. ನೋಡಿ, ಬೇಲ್ ಪಡ್ಕೊಳ್ಳೋದು ಅನ್ನೋದು ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಇದ್ದೇ ಇರುತ್ತೆ. ಬೇಲ್ ಪಡ್ಕೊಂಡ್ರು ಅಂದ ತಕ್ಷಣ ಅವ್ರ ಮೇಲಿದ್ದಂಥ ಕೇಸ್ ವಜಾ ಆಯಿತು ಅಂತ ಅಲ್ಲ. ಬೇಲ್ ಪಡ್ಕೊಳ್ಳೋದು ಅವ್ರ ಹಕ್ಕು, ಹಾಗಾಗಿ ಪಡ್ಕೊಂಡಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಕೆಲವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ದರ್ಶನ್ ಅವ್ರಿಗೂ ಕೂಡ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಅದರ ಅವಧಿ ಮುಗಿತಾ ಇದ್ದಂತೆಯೇ ರೆಗ್ಯುಲರ್ ಬೇಲ್ ಕೂಡ ಸ್ಯಾಂಕ್ಷನ್ ಆಗಿಬಿಡ್ತು. ಇದೆಲ್ಲ ಆದ ಬಳಿಕ ಇವತ್ತು ವಿಚಾರಣೆ ನಡೆಯುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದರೆ ಯಾರ್ಯಾರಿಗೆ ಬೇಲ್ ಸಿಕ್ಕಿದೆಯಲ್ಲ ಅದನ್ನ ಪ್ರಶ್ನೆ ಮಾಡಿ, ಬೇಲ್ ಸಿಗಬಾರ್ದಾಗಿತ್ತು ಅಂತ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕಂತ ಸಿದ್ಧರಾಗಿದ್ದಾರೆ. ಇನ್ನು ಈ ಚಾರ್ಜ್ ಶೀಟ್ ಏನಿದೆ, ಕನ್ನಡದಲ್ಲಿರುವಂಥ ಚಾರ್ಜ್ ಶೀಟನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂಥ ಪ್ರಕ್ರಿಯೆ ಕೂಡ ಈಗಾಗಲೇ ಅಂತ್ಯಗೊಂಡಿದೆ. ಅದೆಲ್ಲವನ್ನ ಕೂಡ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಒಂದು ಕಡೆ. ಮತ್ತೊಂದು ಕಡೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಮೊದಲು ವಿಚಾರಣೆಗೆ ತೆಗೆದುಕೊಳ್ತಾರೆ, ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿಕೆಗಳನ್ನ ಕೊಡ್ತಾರೆ, ಮತ್ತೆ ಈ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಒಂದಷ್ಟು ಲೋಪ ದೋಷಗಳನ್ನು ಎತ್ತಿ ಹಿಡಿತಾ ಇದ್ರು ಅವರವರ, ಅಂದರೆ ಈ ಆರೋಪಿಗಳ ಪರ ಇರುವಂಥ ವಕೀಲರು. ಹಾಗಾಗಿ ಇದೆಲ್ಲವೂ ಕೂಡ ಇವತ್ತು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್, ಪವಿತ್ರ ಗೌಡ ಇರ್ಬೋದು, ಪವನ್ ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟು 17 ಜನ ಆರೋಪಿ ಅಲ್ಲ, ಅದು ಎಲ್ರಿಗೂ ಕೂಡ ಈಗ ಬೇಲ್ ಸಿಕ್ಕಿದೆ, ಹೊರಗಡೆ ಇದ್ದಾರೆ. ಅವರಿಗೆ ಇವತ್ತು ವಿಚಾರಣೆ ನಡೆಯುತ್ತೆ. 57ನೇ CCH ನ್ಯಾಯಾಲಯದಲ್ಲಿ ಹಾಜರಾಗ್ತಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 4000 ಪುಟಗಳ ಚಾರ್ಜ್ ಶೀಟನ್ನು ಹಾಕಲಾಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರ ಪಾತ್ರ ಏನೇನು ಅಂತ ಉಲ್ಲೇಖ ಆಗಿದೆ. ಜಾಮೀನು ಪಡ್ಕೊಂಡ್ರು ಅಂದ ತಕ್ಷಣ ಅವರು ಪೂರ್ತಿ ಇದರಿಂದ ರಿಲೀಫ್ ಆದ್ರು ಅಂತಲ್ಲ, ಅವ್ರ ಮೇಲಿರುವಂಥ ಆರೋಪ ಸುಳ್ಳು ಅಂತಲ್ಲ. ಈಗ ಏನು ಆರೋಪಗಳಿದಾವಲ್ಲ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಅವರವರ ಪಾತ್ರ ಏನಿದೆ, ಸಹಭಾಗಿತ್ವ ಏನಿದೆ, ಅದ್ರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಪರ ವಕೀಲರು ಕೂಡ ಇರ್ತಾರೆ. ಪವಿತ್ರ ಗೌಡ ಪರ ಇರ್ಬೋದು, ದರ್ಶನ್ ಪರ ಇರ್ಬೋದು. ಆ ವಕೀಲರು ಕೂಡ ಒಂದಷ್ಟು ಪ್ರತಿವಾದವನ್ನು ಮಂಡಿಸ್ತಾ ಹೋಗ್ತಾರೆ. ನೋಡೋಣ ಇವತ್ತು ಕೋರ್ಟ್ನಲ್ಲಿ ಯಾವ್ಯಾವ ಪಾಯಿಂಟ್ಸನ್ನು ಇಟ್ಕೊಂಡು ಹೈಲೈಟ್ ಮಾಡಿ ಮಾತನಾಡ್ತಾರೆ, ಯಾರ್ಯಾರ ಪಾಯಿಂಟ್ ಆಫ್ ವ್ಯೂ ಹೇಗಿದೆ ಅಂತ. ಕೋರ್ಟ್ಗೆ ಆಗಮಿಸಿದ್ದಾರೆ ನಟ ದರ್ಶನ್. ಇವತ್ತು ವಿಚಾರಣೆ ಇರೋದ್ರಿಂದ ಕೋರ್ಟ್ಗೆ ಆಗಮಿಸಿದ್ದಾರೆ ದರ್ಶನ್. ಈಗಾಗಲೇ ಕೋರ್ಟ್ಗೆ ಆಗಮಿಸಿರುವಂತಹ ಪವಿತ್ರ ಗೌಡ, ಪ್ರದೋಷ್ ಸೇರಿದಂತೆ ಬಹುತೇಕ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಲಿರುವಂತಹ ವಿಚಾರಣೆ ಇದು.
ಈಗಾಗಲೇ ಪವಿತ್ರ ಗೌಡ ಮೊದಲಿಗೆ ಬಂದಿದ್ರು, ಪ್ರದೋಷ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಬಂದಿದ್ರು. ಈಗ ದರ್ಶನ್ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಕೋರ್ಟ್ನಲ್ಲಿ ಮೊದಲು ಯಾರನ್ನ ಕರೆಸ್ತಾರೆ, ವಿಚಾರಣೆ ನಡೆಸ್ತಾರೆ. 1 by 1 ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡ್ತಾ ಹೋಗ್ತಾರೆ. ಅವ್ರನ್ನ ವಿಚಾರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪರ ಹಾಗೂ ವಿರೋಧ ಇದ್ದೇ ಇರುತ್ತೆ. ಪರವಾಗಿ ವಕೀಲರು ವಾದಿಸ್ತಾರೆ, ವಿರೋಧವಾಗಿ ಪ್ರತಿವಾದವನ್ನ ಮಾಡ್ತಾರೆ. ಅದಾದ ಬಳಿಕ ಒಬ್ಬೊಬ್ಬರದ್ದು ಒಟ್ಟು 17 ಜನ ಆರೋಪಿಗಳು. ಈ ವಿಚಾರಣೆ ಇನ್ನೂ ಕೂಡ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದು ನೋಡಬೇಕಿದೆ. ಮತ್ತು ಅದು ತೀರ್ಪುಗಳು ಏನು ಬರುತ್ತೆ ಮುಂದೂಡ್ತಾರೆ, ಕಾಯ್ದಿರಿಸ್ತಾರೆ. ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಕೊಲೆ ಮಾಡಿ ಅದಾದ ಬಳಿಕ ಸುಮ್ನಹಳ್ಳಿ ಕಾಲುವೆ ಹತ್ರ ಎಸ್ತಿದ್ದಂಥ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜೂನ್ 11ನೇ ತಾರೀಕು ದರ್ಶನ್ ಅರೆಸ್ಟ್ ಆದರೆ ಅದ್ರ ಹಿಂದಿನ ದಿನಾನೇ ಉಳಿದಂಥ ಆರೋಪಿಗಳು ಅರೆಸ್ಟ್ ಆಗಿದ್ರು. ಅದಾದ ಬಳಿಕ ಪವಿತ್ರ ಗೌಡನೂ ಅರೆಸ್ಟ್ ಆದರು, ತನಿಖೆ ನಡೀತು. ಆಮೇಲೆ ಬೆಂಗಳೂರಿನ ಜೈಲಿನಲ್ಲಿದ್ದರು, ಅಲ್ಲಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಬೆಂಗಳೂರು ಜೈಲಿನಲ್ಲೇ ಪವಿತ್ರ ಗೌಡ ಇದ್ದರು. ಒಟ್ಟು 17 ಜನ ಆರೋಪಿಗಳನ್ನು ಕೂಡ ಒಂದು ರೀತಿ ಸ್ಪ್ಲಿಟ್ ಮಾಡಲಾಯಿತು, ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದ್ರು. ಅದೆಲ್ಲ ಆದ ಬಳಿಕ ಬಹುತೇಕ 2-3 ತಿಂಗಳಿಂದ ಕೂಡ ವಿಚಾರಣೆ ನಡೀತಾ ಇತ್ತು, ತನಿಖೆ ನಡೀತಾ ಇತ್ತು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಅವೆಲ್ಲವೂ ಆದ ಬಳಿಕ ದರ್ಶನ್ ಅವರು ಬೆನ್ನು ನೋವು ಅನ್ನುವಂಥ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಈ ಕೆಂಗೇರಿಯ BGS ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಹಾಗಿದ್ರೂ ಕೂಡ ಅವರು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ. ಸರ್ಜರಿ ಮಾಡಿಸ್ಲೇಬೇಕು ಅನ್ನುವಂಥ ಅನಿವಾರ್ಯ ಕಾರಣವನ್ನ ಕೊಟ್ಟು ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಅವ್ರಿಗೆ ಮಧ್ಯಂತರ ಜಾಮೀನು ಕೊಡಿಸಿದ್ರು. ಬಟ್ ಅಲ್ಲಿ ಅವರು ಚಿಕಿತ್ಸೆ ಪಡ್ಕೊಂಡಿದ್ದೇನೆಂದರೆ ಮಾತ್ರೆ, ಔಷಧಿ ಇರ್ಬೋದು ಅಥವಾ ವ್ಯಾಯಾಮ, ಫಿಸಿಯೋಥೆರಪಿ, ಅಲ್ಟ್ರಾಸೌಂಡ್ ಟ್ರೀಟ್ಮೆಂಟ್, ಇಷ್ಟೇ. ಸರ್ಜರಿ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ಸರ್ಜರಿ ಮಾಡಿಸ್ಕೋಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಯಾವಾಗ ಬೇಕಿದ್ರು ಸರ್ಜರಿ ಮಾಡಿಸ್ಕೊಳ್ಬಹುದು, ಶೂಟಿಂಗು ಹೋಗ್ಬೋದು, ಅದೆಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ ದರ್ಶನ್ ಅವ್ರಿಗೆ. ಸದ್ಯಕ್ಕೆ ಈಗ 57ನೇ CCH ಕೋರ್ಟ್ಗೆ ಪ್ರದೋಷ್ ಇರ್ಬೋದು, ದರ್ಶನ್, ಪವಿತ್ರ ಗೌಡ ಇವರೆಲ್ಲರೂ ಕೂಡ ಹಾಜರಾಗಿದ್ದಾರೆ. ಬಹುತೇಕ ಎಲ್ಲ ಆರೋಪಿಗಳು ಬಂದಿದ್ದಾರಂತೆ. ಇನ್ನೇನು ವಿಚಾರಣೆ ಶುರುವಾಗಬೇಕಿದೆ. ಯಾರನ್ನ ಮೊದಲು ವಿಚಾರಿಸ್ತಾರೆ ಅದನ್ನು ಕೂಡ ನೋಡಬೇಕಿದೆ. ಈಗಾಗಲೇ 57ನೇ CCH ನ್ಯಾಯಾಲಯಕ್ಕೆ ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಸೇರಿದಂತೆ ಆರೋಪಿಗಳು ಹಾಜರಾಗಿದ್ದಾರೆ. ಬಟ್ ಯಾವ ಆರೋಪಿಯನ್ನ ಮೊದಲು ವಿಚಾರಣೆ ಮಾಡ್ತಾರೆ, ಜೊತೆಗೆ ಏನೆಲ್ಲ ವಿಚಾರಗಳನ್ನ ಇವತ್ತು ಮಂಡಿಸ್ತಾರೆ ವಕೀಲರು ಅನ್ನೋದನ್ನ ನೋಡಬೇಕಿದೆ. ಅವರ ಪರವಾಗೂ ಕೂಡ ವಕೀಲರಿರ್ತಾರೆ, ಸರ್ಕಾರದ ಪರವಾಗೂ ವಕೀಲರಿರ್ತಾರೆ. ಬಟ್ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಯಾವ್ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಮಾತನಾಡ್ತಾರೆ, ಏನೆಲ್ಲ ಅಂಶಗಳನ್ನ ಹೇಳ್ತಾರೆ ಅಂತ ಇಲ್ಲಿವರೆಗೂ ಕೂಡ ಕೋರ್ಟ್ನಲ್ಲಿ ವಾದ ವಿವಾದಗಳು, ಪ್ರತಿವಾದಗಳು ಹೇಗಾಗಿದ್ವು ಅನ್ನೋದನ್ನ ಗಮನಿಸಿದ್ರಿ. ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಿದ್ರು, ಯಾವ ರೀತಿ ಅವ್ರಿಗೆ ಬೇಲ್ ಕೊಡಿಸ್ಲೇಬೇಕು ಅನ್ನುವಂಥ ಪಾಯಿಂಟ್ ಆಫ್ ವ್ಯೂನಿಂದ ಒಂದಷ್ಟು ಚಾರ್ಜ್ ಶೀಟ್ನಲ್ಲಿ ಇರುವಂಥ ಲೋಪದೋಷಗಳನ್ನ ಎತ್ತಿ ಹಿಡಿದ್ರು ಅಂತ. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಬೇಲ್ ಕೊಡಿಸುವಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ರೆಗ್ಯುಲರ್ ಬೇಲ್ ಸಿಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಹೈಲೈಟ್ ಮಾಡಿ ಮಾತನಾಡಿದ್ರು ಅಥವಾ ವಾದಿಸಿದ್ರು ಅಂತ. ಅದಕ್ಕೆ ಪ್ರತಿವಾದ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಪ್ರತಿಯೊಬ್ಬ ಆರೋಪಿಗೂ ರೆಗ್ಯುಲರ್ ಬೇಲ್ ಹಾಗೂ ಮಧ್ಯಂತರ ಬೇಲನ್ನು ಪಡ್ಕೊಳ್ಳುವಂಥ ಒಂದು ಹಕ್ಕಿರುತ್ತೆ. ಜೊತೆಗೆ ಅವರ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗಿರುತ್ತೆ ಅದನ್ನು ಗಮನಿಸ್ಕೊಂಡು ಅವರ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿಕೊಂಡು ಈ ರೀತಿಯಾಗಿ ಬೇಲನ್ನು ಕೊಡ್ತಾರೆ. ಮಹಿಳೆಯರಿಗೆ ಒಂದು ಕನ್ಸೆಷನ್ ಇರುತ್ತೆ. ಮಹಿಳೆ ಅನ್ನುವಂಥ ಕಾರಣಕ್ಕೆ, ಆಕೆಗೆ ಮಗಳಿದ್ದಾಳೆ ಅನ್ನುವಂಥ ಕಾರಣಕ್ಕೆ, ಎಜುಕೇಷನ್ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಈ ಎಲ್ಲ ಒಂದಷ್ಟು ಪಾಯಿಂಟ್ಸನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ಮಂಡಿಸಿದ್ರು. ಅದಾದ ಬಳಿಕನೇ ಅವರಿಗೆ ಬೇಲ್ ಸಿಕ್ಕಿದ್ದು. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಆರೋಗ್ಯ ಸ್ಥಿತಿ ಬಹಳ ಗಂಭೀರವಾಗಿದೆ, ಅವರಿಗೆ ಸರ್ಜರಿ ಆಗಲೇಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪಾಯಿಂಟ್ಸನ್ನು ಇಟ್ಕೊಂಡು CV ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಅದೆಲ್ಲ ಆದ ಬಳಿಕ ಈಗ ಇಬ್ಬರಿಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಉಳಿದಂಥ ಆರೋಪಿಗಳು ಕೂಡ ಹೊರಗಡೆ ಇದ್ದಾರೆ. ಬಟ್ ಇವತ್ತು 57ನೇ CCH ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ದರ್ಶನ್ ಪರವಾಗಿ ವಕೀಲ ಸುನಿಲ್ ಅವರು ಆಗಮಿಸಿದ್ದಾರೆ. ದರ್ಶನ್ ಪರವಾಗಿ ಇವತ್ತು ವಾದವನ್ನ ಮಂಡಿಸುವಂತಹ ವಕೀಲರು ಸುನಿಲ್ ಅವರು. SPP ಪರ ಸಚಿನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಂದ್ರೆ ಸರ್ಕಾರದ ಪರ ಪಬ್ಲಿಕ್
ವಿಶೇಷವಾಗಿ ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸೋದು ಇವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಂದ್ರೆ ಸಚಿನ್ ಅವರು. ಈ ಹಿಂದೆ ಪ್ರಸನ್ನ ಕುಮಾರ್ ಅವರು ಇರ್ತಾ ಇದ್ರು, ಈಗ ಸಚಿನ್ ಅವರು ಆಗಮಿಸಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ಎಲ್ಲ ಆರೋಪಿಗಳ ಪರವಾಗೂ ಕೂಡ ಒಬ್ಬೊಬ್ಬ ಲಾಯರ್ ಇರ್ತಾರೆ. ಬಟ್ ಇವತ್ತು ಯಾವ್ಯಾವ ಆರೋಪಿಗಳ ವಿಚಾರಣೆ ಆಗುತ್ತೆ, ಅವ್ರ ಪರವಾಗಿ ವಾದವನ್ನ ಮಂಡಿಸ್ತಾರೆ ನೋಡ್ಬೇಕಿದೆ. ಸದ್ಯಕ್ಕೆ ದರ್ಶನ್ ಪರವಾಗಿ ಸುನೀಲ್ ಅವರು ಬಂದಿದ್ದಾರೆ, ವಕೀಲರು. ಮತ್ತೆ ಸರ್ಕಾರದ ಪರವಾಗಿ ಸಚಿನ್ ಅವರು ಕೋರ್ಟ್ಗೆ ಬಂದಿದ್ದಾರೆ, ವಕೀಲ ಸಚಿನ್ ಅವರು. ಯಾವ ರೀತಿಯಾಗಿ ವಾದ ಪ್ರತಿವಾದ ಇರುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಇಲ್ಲಿವರೆಗೂ ಕೂಡ ಪ್ರಸನ್ನ ಕುಮಾರ್ ಅವರು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ರು. ಇವತ್ತು ಸರ್ಕಾರದ ಪರ ವಾದ ಮಂಡಿಸೋದು ಅಥವಾ ಪೊಲೀಸರ ಪರವಾಗಿ ವಾದವನ್ನ ಮಂಡಿಸೋದು ಸಚಿನ್ ಅವರು. ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ನ್ಯಾಯಾಧೀಶರು ಕೂಡ ಈಗ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಮೊದಲನೇದಾಗಿ ದರ್ಶನ್ ಅವರ ವಿಚಾರಣೆ ನಡೆಯುತ್ತಾ ಅವ್ರ ಪರವಾಗಿನೇ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಗುತ್ತಾ ಅದನ್ನು ಕೂಡ ನೋಡಬೇಕಿದೆ. ಈಗ ಒಟ್ಟು ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೇಲ್ನಲ್ಲಿ ಹೊರಗಡೆ ಇದ್ದಾರೆ ನಿಜ, ಬಟ್ ಹಿಯರಿಂಗ್ ಅಂತ ಬಂದಾಗ ಆಗಾಗ ಅವರು ಕೋರ್ಟ್ಗೆ ಹಾಜರಾಗಲೇಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಒಂದಷ್ಟು ಷರತ್ತುಬದ್ಧ ಜಾಮೀನು ಅವರಿಗೆ ಸಿಕ್ಕಿರುವಂಥದ್ದು. ಬಾಂಡ್ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಕಡೆ ಹೋಗಬಾರ್ದು. ಅದರಲ್ಲೂ ಕೂಡ ಯಾವ್ಯಾವ ಸ್ಥಳದಲ್ಲಿ ಈ ಒಂದು ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜೂರಾಗಿತ್ತಲ್ಲ ಆ ಸ್ಥಳಕ್ಕೆ ಹೋಗಬಾರ್ದು. ಹೀಗೆಲ್ಲ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ಅವರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈಗ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಬಂದಿದ್ದಾರೆ. ಜೊತೆಗೆ ಈ ಕೊಲೆ ಆರೋಪಿಗಳಾಗಿರುವಂಥ ದರ್ಶನ್, ಪವಿತ್ರ, ಪ್ರದೋಷ್ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಬಂದಿದ್ದಾರೆ. ಇನ್ನು ಆರೋಪಿಗಳ ಪರ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಕೂಡ ಇದೆ. ಶೀಘ್ರದಲ್ಲೇ ಆರೋಪಿಗಳ ವಿರುದ್ಧ ಪ್ರಕರಣದ ಟ್ರಯಲ್ಗೆ ನ್ಯಾಯಾಲಯ ಸಮಯವನ್ನ ನಿಗದಿಪಡಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಇವತ್ತು ಈ ವಿಚಾರಣೆ ಶುರುವಾಗಿದೆ. 6 ತಿಂಗಳ ಬಳಿಕ ದರ್ಶನ್, ಪವಿತ್ರ ಗೌಡ ಮುಖಾಮುಖಿಯಾಗಲಿದ್ದಾರೆ. ಯಾವ ಒಂದು ಕೊಲೆ ಪವಿತ್ರ ಗೌಡಳಿಗೋಸ್ಕರ ಆಯಿತು? ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಹಿನ್ನೆಲೆ ಆಗಮಿಸಿದ್ದಾರೆ. ಇಬ್ರು ಕೂಡ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಇಬ್ಬರು ಈಗ ಬಂದಿರುವಂತದ್ದು 6 ತಿಂಗಳ ಬಳಿಕ ಒಬ್ರು ಮುಖ ಒಬ್ರು ನೋಡ್ಕೊಂಡಿರಲಿಲ್ಲ. ಈಗ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಇಬ್ರು ಕೂಡ ಆಗಮಿಸಿದ್ದಾರೆ. ಸತತ 6 ತಿಂಗಳ ಕಾಲ ಇಬ್ರು ಕೂಡ ಈ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ರು, ಬೇಲ್ ಪಡ್ಕೊಂಡ್ರು. ಅದಾದ ಬಳಿಕ ಒಬ್ರು ಮುಖ ಒಬ್ರು ನೋಡಿರ್ಲಿಲ್ಲ. ಆದ್ರೆ ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಬರಬೇಕು, ಹಾಜರಾಗಬೇಕು, ವಿಚಾರಣೆ ನಡೆಯುತ್ತೆ. ಅವ್ರ ಪರವಾಗಿ ವಾದಿಸ್ತಾರೆ ವಕೀಲರು. ಹೀಗೆ ಮುಖಾಮುಖಿ ಆಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಗೌಡ. ಇಬ್ರು ಕೂಡ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ಅಂತ ಬಂದಿರೋದು. ಇಲ್ಲಿವರೆಗೂ ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಂಡಿರ್ಲಿಲ್ಲ. ಪವಿತ್ರ ಗೌಡಾಳಿಗೆ ಒಂದು ಅಶ್ಲೀಲ ಮೆಸೇಜ್ ಬಂತು ಅನ್ನುವಂಥ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಚಳ್ಳಕೆರೆ ಗೇಟ್ನಿಂದ ಕಿಡ್ನಾಪ್ ಮಾಡಿದ್ರು, ಹಲ್ಲೆ ಮಾಡಿದ್ರು, ಆಮೇಲೆ ಹತ್ಯೆ ಮಾಡಿ ಸುಮ್ಮನಳ್ಳಿ ಕಾಲುವೆ ಹತ್ರ ಶವವನ್ನ ಬಿಸಾಕ್ ಹೋಗಿದ್ರು. ಈ ಪ್ರಕರಣದಲ್ಲೇ ಈಗ ದರ್ಶನ್ ಅವರು ಕೂಡ ಜೈಲ್ ಅನುಭವಿಸಿ ಬಂದಿರೋದು. ಜೈಲು ವಾಸವನ್ನ ಅನುಭವಿಸಿ ಹೊರಗೆ ಬಂದಿದ್ದಾರೆ. ಅದಾದ ಬಳಿಕ ಈಗ ಮೊದಲ ಭೇಟಿ, ಮುಖಾಮುಖಿ ಆಗ್ತಾ ಇರುವಂತದ್ದು. ಮುಖಾಮುಖಿ ಆಗಿದ್ದಾರೆ ಆಲ್ರೆಡಿ ಸೆಷನ್ಸ್ ಕೋರ್ಟ್ನಲ್ಲಿ. ಬಟ್ ಒಬ್ರು ಮುಖ ಒಬ್ರಿಗೆ ನೋಡೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಪವಿತ್ರ ಗೌಡ ಅಂತೂ ರಿಲೀಸ್ ಆದ ತಕ್ಷಣನೇ ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರು. ಬಟ್ ದರ್ಶನ್ ಅವ್ರಿಗೆ ಒಂದು ಕಂಡೀಷನ್ ಇದ್ದೇ ಇದೆ, ಆಕೆ ಸವಾಸಕ್ಕೆ ನೀವು ಹೋಗಬಾರ್ದು ಅಂತ. ಹಾಗಾಗಿ ಅವ್ರು ಅದೇ ಕಂಡೀಷನ್ನಲ್ಲೇ, ಅದೇ ಚೌಕಟ್ಟಿನಲ್ಲೇ ಇರ್ತಾರೆ ಅನ್ಸುತ್ತೆ. ಬಟ್ ಪವಿತ್ರ ಗೌಡ ಮಾತ್ರ ಇನ್ನೂ ಇದನ್ನು ಬಿಟ್ಟಿಲ್ಲ. ಹಾಗಿದ್ದಿದ್ರೆ, ಬಿಡೋದಾಗಿದ್ರೆ ಜೈಲಿಂದ ರಿಲೀಸ್ ಆದ ತಕ್ಷಣ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಹೋಗ್ತಿರ್ಲಿಲ್ಲ. ಬೇಡಪ್ಪ ಈ ಸವಾಸ ಸಾಕು ಅಂತ ಸುಮ್ಮನಾಗ್ತಾ ಇದ್ರು. ಬಟ್ ಈಗ ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿ ಆಗಿರುವಂಥದ್ದು. ವಿಚಾರಣೆ ಎಲ್ಲರನ್ನೂ ಕೂಡ ಇವತ್ತು ವಿಚಾರಣೆ ಮಾಡಲಾಗುತ್ತೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಯಾರ್ಯಾರ ಪರ ವಕೀಲರು ಏನೇನು ವಾದವನ್ನ ಮಂಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಯಾಕೆಂದ್ರೆ ಈಗ ಬೇಲ್ ಮೂಲಕ ಹೊರಗಿರುವಂಥವ್ರು ಇವರೆಲ್ಲರೂ ಕೂಡ. ಹೀಗಾಗಿ ಇವರ ಪರ ವಕೀಲರಿರ್ತಾರೆ. ಸರ್ಕಾರದ ಅಥವಾ ಪೊಲೀಸರ ಪರವಾಗಿ ವಕೀಲ ಸಚಿನ್ ಅವರು ವಾದವನ್ನ ಮಂಡಿಸ್ತಾರೆ. ಇನ್ನು ದರ್ಶನ್ ಅವರ ಪರವಾಗಿ ಸುನಿಲ್ ಕುಮಾರ್ ಅವರು ಇವತ್ತು ವಾದವನ್ನ ಮಂಡಿಸಲಿದ್ದಾರೆ. ಈಗ ಕೋರ್ಟ್ ಹಾಲ್ನಲ್ಲಿ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ಇನ್ನೇನು ವಿಚಾರಣೆ ಆರಂಭ ಆಗಬೇಕಿದೆ.
ಇಲ್ಲಿವರೆಗೂ ಕೂಡ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದ ಮೇಲೆ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗಿರಲಿಲ್ಲ. ಎಲ್ಲೂ ಕೂಡ ಹೊರಗೆ ಬಂದಿರಲಿಲ್ಲ. ದರ್ಶನ್ ಅವರು ಕೂಡ ಅವ್ರ ಪಾಡಿಗೆ ಅವ್ರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅದಾದ ಬಳಿಕ ಮನೆಗೆ ಹೋದ್ರು, ಮನೆಯಲ್ಲೇ ಇದ್ದಾರೆ ಈಗ. ಇವತ್ತು ಕೋರ್ಟ್ಗೆ ಹಾಜರಾಗಿರುವಂಥ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ, ಇಬ್ರು ಕೂಡ ಕೋರ್ಟ್ನಲ್ಲಿ ಮುಖಾಮುಖಿ ಆಗಿರುವಂಥದ್ದು. ಒಂದೇ ಕೊಲೆ ಕೇಸ್ನಲ್ಲಿ 17 ಜನ ಆರೋಪಿಗಳು ಬೇರೆ ಬೇರೆ ರೀತಿಯಾಗಿ ಪಾತ್ರ ವಹಿಸಿರ್ತಾರೆ. ಕಿಡ್ನಾಪ್ ಮಾಡಿದವ್ರು ಬೇರೆ, ಸ್ಕೆಚ್ ಹಾಕಿದವ್ರು ಬೇರೆ, ಪ್ಲಾನ್ ಮಾಡಿಕೊಟ್ಟಿದ್ದು ಬೇರೆ, ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಕೂತ್ಕೊಂಡು ಮಜಾ ಮಾಡಿದ್ದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಒಬ್ಬೊಬ್ಬರ ವಿರುದ್ಧ ಕೂಡ ಇಂತಿಂಥ ಸಹಭಾಗಿತ್ವ, ಇಂತಿಂಥ ಸೆಕ್ಷನ್ಗಳು ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಉಲ್ಲೇಖ ಆಗಿದೆ. ಅದನ್ನೇ ಆಧಾರವಾಗಿಟ್ಕೊಂಡು ಇವರು ಕೊಲೆ ಮಾಡಿರೋದು ಸಾಬೀತಾದರೆ ಶಿಕ್ಷೆ ಆಗುತ್ತೆ. ಬಟ್ ಈಗ ಏನು ಬೇಲ್ ಮೂಲಕ ಹೊರಗಿದ್ದಾರಲ್ಲ, ಅದು ಮಧ್ಯಂತರ ರಿಲೀಫ್ ಅಷ್ಟೇ. ಅದು ಜೈಲಿನಲ್ಲಿ ಇರೋದ್ರ ಬದಲು ಹೊರಗಡೆ ಇದ್ದಾರೆ ಅಷ್ಟೇ. ಬಟ್ ಕೇಸ್ ಮಾತ್ರ ಹಾಗೇ ಇದೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆಗಳು ನಡೀತಾನೆ ಇರ್ತವೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ, ಮುಖಾಮುಖಿ ಆಗಿದ್ದಾರೆ. ಸಹಜವಾಗಿಯೇ ಇಲ್ಲಿವರೆಗೂ ಕೂಡ ಜೈಲನ್ನ ಅನುಭವಿಸಿರೋದ್ರಿಂದ ಪಾಪ ಪ್ರಜ್ಞೆ ಕಾಡಬಹುದು. ಕೋರ್ಟ್ನಲ್ಲಿ ಒಂದೇ ಹಾಲ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಇರುವುದು. ಎಲ್ಲರೂ ಕೂಡ ಈಗ ಬಂದಿದ್ದಾರೆ. ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರುವಂತ ಎಲ್ಲ ಆರೋಪಿಗಳು ಏನಿದ್ದಾರೆ, 17 ಜನ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಹಾಲ್ನಲ್ಲಿದ್ದಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಒಂದೇ ಹಾಲ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಈಗ ಹಾಜರಾಗಿದ್ದಾರೆ. A1, A2, A3 ಇದೇ ರೀತಿಯಾಗಿ A17 ವರೆಗೂ ಕೂಡ ಕೋರ್ಟ್ನಲ್ಲಿ ಇನ್ನೇನು ವಿಚಾರಣೆ ಕೂಡ ಶುರುವಾಗುತ್ತೆ. ಒಂದ್ ಕಡೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧರಾಗಿರೋದು. ಯಾಕೆಂದ್ರೆ ಇವರ ಜಾಮೀನನ್ನ ಪ್ರಶ್ನೆ ಮಾಡಿ, ಇಂಥ ಕೊಲೆ ಕೇಸ್ನಲ್ಲಿರುವಂಥ ಆರೋಪಿಗಳಿಗೆ ಯಾಕೆ ಜಾಮೀನು ಕೊಡಬೇಕಿತ್ತು, ಬೇಡ ಜಾಮೀನು ಅಂತ. ಮತ್ತೊಂದು ಕಡೆ ಈಗ ಬೇಲ್ ಪಡ್ಕೊಂಡಿರುವಂತಹ ಆರೋಪಿಗಳು ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಹಾಜರಾಗಿ ವಿಚಾರಣೆಯನ್ನ ಫೇಸ್ ಮಾಡ್ತಾರೆ. ಒಟ್ಟು 17 ಮಂದಿ ಆರೋಪಿಗಳು ಕೂಡ ಈಗ ಕೋರ್ಟ್ಗೆ ಹಾಜರಾಗಿರುವಂಥದ್ದು. ಒಂದೇ ಹಾಲ್ನಲ್ಲಿ, ಕೋರ್ಟ್ನ ಒಂದೇ ಹಾಲ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಈಗ ಬಂದಿದ್ದಾರೆ. ಅವರ ವಿಚಾರಣೆ ಕೂಡ ಶುರುವಾಗಬೇಕಿದೆ. ಪವಿತ್ರ ಗೌಡ ಪರ ಇಲ್ಲಿವರೆಗೂ ಕೂಡ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸ್ತಾ ಇದ್ರು. ಅವ್ರ ಪರವಾಗಿ ಇವತ್ತು ಯಾವ ವಕೀಲರು ವಾದ ಮಂಡಿಸ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ದರ್ಶನ್ ಅವರ ಪರವಾಗಿ ಸುನಿಲ್ ಕುಮಾರ್ ಅವರು ವಾದ ಮಂಡಿಸ್ತಾರೆ. ಮತ್ತೊಂದು ಕಡೆ ತನಿಖಾಧಿಕಾರಿಗಳು ಅಥವಾ ಪೊಲೀಸರ ಪರವಾಗಿ, ಅಂದ್ರೆ ಎಲ್ಲ ಆರೋಪಿಗಳ ವಿರುದ್ಧವಾಗಿ ಸರ್ಕಾರದ ಪರವಾಗಿ, ಅಂದ್ರೆ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಮಾಡಿದ್ದಾರಲ್ಲ ಅದೆಲ್ಲವೂ ಕೂಡ ಸರಿಯಾಗಿದೆ, ಇಂತಿಂಥ ಆರೋಪಿಗಳು ಇಂತಿಂಥ ಕೆಲಸ ಮಾಡಿದ್ರು ಅನ್ನುವಂಥ ಪ್ರತಿವಾದವನ್ನ ಮಂಡಿಸುವಂಥವರು ಸಚಿನ್ ಅವರು, ವಕೀಲ ಸಚಿನ್ ಅವರು ಸರ್ಕಾರದ ಪರವಾಗಿ ವಾದವನ್ನ ಮಂಡಿಸ್ತಾರೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಈಗಾಗಲೇ ಪವಿತ್ರ ಗೌಡ, ದರ್ಶನ್, ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ನಾಗರಾಜ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು, ದೀಪಕ್ ಇರ್ಬೋದು, ಅನುಕುಮಾರ್ ಇರ್ಬೋದು, ಲಕ್ಷ್ಮಣ್, ಒಟ್ಟು 17 ಜನ ಆರೋಪಿಗಳು ಕೂಡ ಹಂತ ಹಂತವಾಗಿ ಬೇಲ್ ಪಡ್ಕೊಂಡಿರೋದು. ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ತಂದೆ ತಾಯಿ ಇವ್ರ ಕೈ ಕಾಲು ಹಿಡಿದು ಆ ಬಾಂಡು ಅವರಿಗೆ ಅಂತೇಳಿ ಬರಬೇಕಲ್ಲ, ಒಂದಿಷ್ಟು ಸಾಕ್ಷಿಗಳು, ಬಾಂಡ್ ಅಂತ ಸಿಗಬೇಕಲ್ಲ, 1 ಲಕ್ಷದ ಬಾಂಡ್, ಅದಕ್ಕೆಲ್ಲ ಸಾಕಷ್ಟು ಕಷ್ಟಪಟ್ಕೊಂಡು ಬೇಲ್ ಪಡ್ಕೊಂಡಿರೋದು ಉಳಿದಂಥ ಆರೋಪಿಗಳು. ದರ್ಶನ್ ಅವರಿಗೆ ಅವರ ಸಹೋದರ ಮತ್ತು ಧನ್ವೀರ್ ಇವರಿಬ್ರು ಕೂಡ ಬಾಂಡ್ ಕೊಟ್ಟು ಅದರ ಮೂಲಕ ಅವರಿಗೆ ಜಾಮೀನನ್ನು ಸಿಗೋ ಹಾಗೆ ಮಾಡಿರೋದು. ದರ್ಶನ್ ಅವರ ಪರವಾಗಿ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಕುತೂಹಲ ಇತ್ತು, ವಿಚಾರಣೆ ಆಗುತ್ತಾ, ಯಾರ್ಯಾರು ವಿಚಾರಣೆ ಮೊದಲಿಗಾಗುತ್ತೆ ಅಂತ. ನೋಡಿ, ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿಬಿಟ್ಟಿದ್ದಾರೆ. ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಎಲ್ಲರೂ ಕೂಡ ಕೋರ್ಟ್ ಹಾಲ್ಗೆ ಬಂದಿದ್ರು. ಆದರೆ ವಿಚಾರಣೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಫೆಬ್ರವರಿ 25ನೇ ತಾರೀಕು ಈ ವಿಚಾರಣೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ಏನಿದ್ರು ಕೂಡ 25ನೇ ತಾರೀಕು ನೀವು ನಿರೀಕ್ಷಿಸಬೇಕಾಗುತ್ತೆ. ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 57ನೇ CCH ಕೋರ್ಟ್ನಲ್ಲಿ ಇವತ್ತು ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳಿರುವಂಥದ್ದು. 17 ಜನ ಆರೋಪಿಗಳು ಕೂಡ ಇವತ್ತು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು. ದರ್ಶನ್ ಪವಿತ್ರ 6 ತಿಂಗಳ ಬಳಿಕ ಮುಖಾಮುಖಿಯಾದ್ರು. ಆದ್ರೀಗ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ವಿಚಾರಣೆಯನ್ನ ಮುಂದೂಡಿದೆ 57ನೇ CCH ಕೋರ್ಟ್.
ಎಲ್ಲ ಆರೋಪಿಗಳು ಕೂಡ ಬಂದಿದ್ರು. ಬಟ್ ವಿಚಾರಣೆ ಇವತ್ತು ನಡೆಯೋದಿಲ್ಲ. ಇವತ್ತಲ್ಲ, ನಾಳೆನೂ ಇಲ್ಲ. ಫೆಬ್ರವರಿ 25ನೇ ತಾರೀಕು ಎಲ್ಲ ಆರೋಪಿಗಳು ಕೂಡ ಮತ್ತೆ ಹಾಜರಾಗಬೇಕಾಗುತ್ತೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಅನುಕುಮಾರ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಕೂಡ ಮತ್ತೆ ಫೆಬ್ರವರಿ 25ನೇ ತಾರೀಕು ಹಾಜರಾಗಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಕೂಡ 57ನೇ CCH ಕೋರ್ಟ್ಗೆ ಹಾಜರಾಗಿದ್ರು. ಬಟ್ ವಿಚಾರಣೆಯನ್ನ 25ನೇ ತಾರೀಕು ಫೆಬ್ರವರಿ 25ಕ್ಕೆ ಮುಂದೂಡಲಾಗಿದೆ. ಯಾಕೆ? ಸೋಕೆ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅರ್ಜಿಯ ವಿಚಾರಣೆ ಇತ್ತು. ಜಾಮೀನು ಪಡೆದ ಬಳಿಕ ಇದೇ ಮೊದಲೇ ಬಾರಿಗೆ ಎಲ್ಲಾ ಆರೋಪಿಗಳು ಏನು ಕೊಲೆ ಆರೋಪವನ್ನು ಹೊತ್ತಿರುವಂತಹ 17 ಜನ ಆರೋಪಿಗಳು, ದರ್ಶನ್ ಇರ್ಬೋದು, ಪವಿತ್ರ ಗೌಡ ಸೇರಿದಂತೆ ವಿನಯ್, ಕೇಶವಮೂರ್ತಿ, ನಾಗರಾಜ್, ಪ್ರದೋಷ್ ಎಲ್ಲರೂ ಸೇರಿದಂತೆ ಇವತ್ತು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾದ ಬಳಿಕ ಏನು ಸಿಟಿ ಸಿವಿಲ್ ಕೋರ್ಟ್ ಏನಿದೆ, ಕೋರ್ಟ್ ಹಾಲ್ ನಂಬರ್ 57, ಸೊ ಇಲ್ಲಿಗೆ ಎಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಪ್ರಕರಣಕ್ಕೆ ವಿಚಾರಣೆಗೆ ಹಾಜರಾದ ಬೆನ್ನಲ್ಲೇ ಎಲ್ಲರೂ ಕೂಡ ಏನು ನ್ಯಾಯಾಧೀಶರು ಬಂದ ಬಳಿಕ ಪ್ರಕರಣವನ್ನ ಕೈಗೆದ ಅರ್ಜಿಯನ್ನು ವಿಚಾರಣೆಗೆ ಎತ್ಕೊಳ್ತಾರೆ. ಎತ್ಕೊಂಡ ಬಳಿಕ ಏನು 17 ಜನ ಆರೋಪಗಳಿರ್ತಾರೆ ಅವರ ಹೆಸರನ್ನು ಕೂಡ ಕೂಗುವಂಥದ್ದು. ಎಲ್ಲರೂ ಕೂಡ ಕೋರ್ಟಿಗೆ ಬಂದು ನ್ಯಾಯಾಧೀಶರ ಮುಂದೆ ತಮ್ಮ ಹಾಜರಾತಿಯನ್ನು ಕೂಡ ದಾಖಲು ಮಾಡ್ತಾರೆ. ಇದಾದ ಬಳಿಕ ಅರ್ಜಿಯ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಅರ್ಜಿ ವಿಚಾರಣೆ ಇನ್ನು ಫೆಬ್ರವರಿ 25ಕ್ಕೆ ಮತ್ತೆ ಕೈಗೆತ್ಕೊಳ್ಳುವಂಥದ್ದು. ಅಂದ್ರೆ ಇದೇ ಮೊದಲ ಬಾರಿಗೆ ಅಷ್ಟು ಜನ 17 ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆದ ಬಳಿಕ ಮೊದಲ ಬಾರಿಗೆ ಕೋರ್ಟ್ಗೆ ಹಾಜರಾಗಿರುವಂತದ್ದು. ಅದರ ಜೊತೆಗೆ ಎಲ್ಲರೂ ಕೂಡ ಮುಖಾಮುಖಿ ಆಗಿರುವಂತದ್ದು ಏಕಕಾಲಕ್ಕೆ ಹಿಂದೆ. ಸೊ ಇವತ್ತು ವಿಚಾರಣೆಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಕೂಡ ಕೋರ್ಟ್ ಹಾಲ್ ನಲ್ಲಿ ಹಾಜರಿದ್ರು. ಸೊ ಹಾಜರಾದ ಬಳಿಕ ಅರ್ಜಿ ವಿಚಾರಣೆ ನಂತರ ಇದೀಗ ಮುಂದೂಡಿಕೆ ಆಗಿರುವಂತದ್ದು. ಇನ್ನೇನಿದ್ರು ಬರುವ ಫೆಬ್ರವರಿ 25ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ನಡೆಯುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಈಗಾಗಲೇ ಕೋರ್ಟ್ಗೆ ಒಟ್ಟು 17 ಜನ ಆರೋಪಿಗಳು ಕೂಡ ಹಾಜರಾಗಿದ್ರು. ಅವರ ಎಲ್ಲರ ಹಾಜರಾತಿಯನ್ನು ಕೂಡ ನ್ಯಾಯಾಧೀಶರು ಖಚಿತಪಡಿಸಿಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ತುರ್ತಾಗಿ ವಿಚಾರಣೆ ಮಾಡಲೇಬೇಕಾದಂತಹ ಅರ್ಜಿಗಳು ಅಥವಾ ಕೇಸ್ಗಳಿರುತ್ತೆ. ಅಂತಹ ಕೇಸ್ಗಳನ್ನ ಅವತ್ತಿನ ದಿನಾನೇ ಮುಗಿಸ್ಬೇಕಾಗುತ್ತೆ. ಹಾಗಾಗಿ ಆ ಕಾರಣಕ್ಕಾಗಿ ಇಂತಹ ಕೇಸ್ಗಳನ್ನ ಈ ರೀತಿ ಮುಂದೂಡಿಕೆ ಮಾಡ್ತಾರೆ ವಿಚಾರಣೆಗೆ. 25ನೇ ತಾರೀಕು ಫೆಬ್ರವರಿ 25ಕ್ಕೆ ಈ ಎಲ್ಲ ಆರೋಪಿಗಳು ಕೂಡ ಮತ್ತೆ ಹಾಜರಾಗಬೇಕಾಗುತ್ತೆ. ಸೆಷನ್ಸ್ ಕೋರ್ಟ್ ಈ ರೀತಿಯಾಗಿ ಇವತ್ತು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. 57ನೇ CCH ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ ಹಾಲ್ ನಂಬರ್ 57ರಲ್ಲಿ ಎಲ್ಲ ಆರೋಪಿಗಳು ಕೂಡ ಬಂದಿದ್ರು. ದರ್ಶನ್, ಪವಿತ್ರ, ಪ್ರದೋಷ್, ದೀಪಕ್, ಅನುಕುಮಾರ್, ಲಕ್ಷ್ಮಣ್, ನಾಗರಾಜ್, ವಿನಯ್ ಇವರೆಲ್ಲರೂ ಕೂಡ ಇದ್ರು. ಎಲ್ಲರ ಹಾಜರಾತಿಯನ್ನು ಕೂಡ ಖಚಿತಪಡಿಸ್ಕೊಂಡಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಬಂದಿದ್ದಾರಾ ಇಲ್ವಾ, ಆಬ್ಸೆಂಟ್ ಆಗಿದ್ದಾರಾ ಅಂತ, ಎಲ್ಲರೂ ಕೂಡ ಹಾಜರಾಗಿದ್ದಾರೆ ಅಂತ ಗೊತ್ತಾಗಿದೆ. ಇದಾದ ಬಳಿಕ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಆರೋಗ್ಯ ವಿಚಾರಿಸಿದ್ದಾರೆ ಪವಿತ್ರ ಗೌಡ. ಕೋರ್ಟ್ನಲ್ಲಿ ಇಬ್ರು ಕೂಡ ಮುಖಾಮುಖಿ ಆದಲ್ಲ, ಆಗ ಕುಶಲೋಪರಿಯನ್ನ ವಿಚಾರಿಸಿಕೊಂಡಿದ್ದಾರೆ. ಪವಿತ್ರ ಬೆನ್ನು ತಟ್ಟಿ ದರ್ಶನ್ ಸಂತೈಸಿದ್ದಾರೆ. ದರ್ಶನ್ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿದ್ರು. ಈಗಾಗಲೇ ಗೊತ್ತಿರೋ ಹಾಗೆ ದರ್ಶನ್ ಅವರಿಗೆ ಬೆನ್ನು ನೋವು, ಹೀಗಾಗಿ ಬಹಳ ಬಳಲ್ತಾ ಇದ್ರಲ್ಲ, ಚಿಕಿತ್ಸೆಯನ್ನ ಪಡ್ಕೊಂಡು ಕೂಡ ಹೊರಗೆ ಬಂದಿರೋದ್ರಿಂದ ದರ್ಶನ್ ಅವರ ಆರೋಗ್ಯವನ್ನ ಸಹಜವಾಗಿನ ಪವಿತ್ರ ಗೌಡ ವಿಚಾರಿಸಿದ್ದಾರೆ. ಇನ್ನು ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಅವರು ಸಂತೈಸಿದ್ದಾರೆ. ಕೋರ್ಟ್ನಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾರೆ. ಇಬ್ಬರೇ ಅಲ್ಲ, 17 ಜನ ಆರೋಪಿಗಳು ಕೂಡ ಬಂದಿದ್ರು. ಬಟ್ ದರ್ಶನ್ ಪವಿತ್ರ ಗೌಡ ಎದುರಾದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ದರ್ಶನ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹೇಗಿದ್ದೀರಾ, ಇವಾಗ ಹೇಗಿದೆ ಬೆನ್ನು ನೋವು, ಚಿಕಿತ್ಸೆ ಪಡ್ಕೊಳ್ತಾ ಇದ್ರಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಹಾಗಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ, ಜೈಲಿಂದ ರಿಲೀಸ್ ಆದ ಬಳಿಕ ಮೊದಲ ಬಾರಿ ಭೇಟಿ ಆಗಿದ್ರಿಂದ ಪವಿತ್ರ ಗೌಡ ದರ್ಶನ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬೆನ್ನು ನೋವು ಹೇಗಿದೆ, ಇವಾಗ ಸಿಚುವೇಶನ್ ಹೇಗಿದೆ, ನಿಮ್ಮ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಅವರು ಕೂಡ ಸಂತೈಸಿದ್ದಾರೆ. ಅಂದ್ರೆ ಒಂದು ರೀತಿಯಾಗಿ ಸಾಂತ್ವನದ ಮಾತು, ಧೈರ್ಯದ ಮಾತು. ಬೆನ್ನು ತಟ್ಟಿ ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರು ಅನ್ನೋ ರೀತಿಯಾಗಿ ಬೆನ್ನು ತಟ್ಟಿ ಅವರನ್ನ ಸಂತೈಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ 57ನೇ ಕೋರ್ಟ್ ಹಾಲ್ ಏನಿದೆ ನಂಬರ್ 57, ಅದರಲ್ಲಿ ಎಲ್ಲರೂ ಕೂಡ ಭೇಟಿ ಆಗಿರೋದು, ಮುಖಾಮುಖಿ ಆಗಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಆರೋಪಿ 2. ಉಳಿದಂಥವರೆಲ್ಲ ಕೂಡ ಪವನ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಜರಾಗಿದ್ರು. ಬಟ್ ರೇಣುಕಾಸ್ವಾಮಿ ಕೊಲೆ ಆಗಿದ್ದೆ
ಪವಿತ್ರ ಗೌಡಾಳಿಗೆ ರೇಣುಕಾಸ್ವಾಮಿಯಿಂದ ಒಂದು ಅಶ್ಲೀಲ ಮೆಸೇಜ್ ಬಂದಿತ್ತು ಅನ್ನುವಂಥ ಕಾರಣಕ್ಕೆ ಅಲ್ಲಿಂದ ಶುರುವಾಗಿದ್ದು ಕೊಲೆಯಲ್ಲಿ ಅಂತ್ಯ ಆಯಿತು. ಅದಾದ ಬಳಿಕ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಉಳಿದಂಥ ಆರೋಪಿಗಳು ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಂಥವ್ರು ಈ ರೀತಿಯಾಗಿ ಕೇಸಲ್ಲಿ ಬಂದು ತಗ್ಲಾಕೊಂಡು ಎಂತೆಂಥವ್ರು ಜೈಲನ್ನ ಅನುಭವಿಸುವಂತಾಯ್ತು. ಸದ್ಯಕ್ಕೀಗ ರಿಲೀಸ್ ಆಗಿದ್ದಾರೆ, ಎಲ್ಲರೂ ಬೇಲ್ ಪಡ್ಕೊಂಡಿದ್ದಾರೆ. 57ನೇ CCH ಕೋರ್ಟ್ನಲ್ಲಿ ವಿಚಾರಣೆಗೆ ಅಂತ ಒಟ್ಟು 17 ಮಂದಿ ಕೂಡ ಹಾಜರಾದ್ರು. ಕೋರ್ಟ್ನ ಹಾಲ್ ನಂಬರ್ 57ರಲ್ಲಿ ಎಲ್ಲರೂ ಕೂಡ ಬಂದಿದ್ರು. ನ್ಯಾಯಾಧೀಶರು ಕೂಡ ಇವರ ಹಾಜರಿಯನ್ನ ಅಂದ್ರೆ ಎಲ್ಲರೂ ಕೂಡ ಹಾಜರಾಗಿದ್ದಾರಾ ಇಲ್ವಾ ಅಂತ ಖಚಿತಪಡಿಸಿಕೊಂಡ್ರು. ಅದಾದ ಬಳಿಕ 25ನೇ ತಾರೀಕಿಗೆ ಈ ಒಂದು ಕೇಸ್ನ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 25ನೇ ತಾರೀಕುವರೆಗೂ ಕೂಡ ದರ್ಶನ್ ಪರ ಪವಿತ್ರ ಪರವಾಗಿ ವಾದ ಮಂಡಿಸಲಿರುವಂತ ವಕೀಲರಿಗೂ ಅವಕಾಶ ಸಿಗುತ್ತೆ, ಸಮಯಾವಕಾಶ. ಮತ್ತೊಂದು ಕಡೆ ಅವ್ರು ಏನ್ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ವಾದವನ್ನ ಮಂಡಿಸಬಹುದು, ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರು ಕೂಡ ನಾನು ಹೇಗೆ ಪ್ರತಿವಾದವನ್ನ ಮಂಡಿಸಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಸಮಯಾವಕಾಶ 25ನೇ ತಾರೀಕುವರೆಗೂ ಕೂಡ ಸಮಯಾವಕಾಶ ಸಿಗುತ್ತೆ. ನೋಡೋಣ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನ ಯಾರ್ಯಾರು ಯಾವ ರೀತಿಯಾಗಿ ಮಂಡಿಸ್ತಾರೆ ಅಂತ. ಈಗ ಒಬ್ಬರ ಪರವಾಗಿ ಆರೋಪಿಯ ಪರವಾಗಿ ವಾದವನ್ನು ಮಂಡಿಸಬೇಕು ಅಂತ ಅಂದರೆ ಆ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಲೂಪ್ ಹೋಲ್ಸನ್ನು ಇಟ್ಕೊಂಡು ಆರೋಪಿಗಳ ಪರವಾಗಿರುವಂಥ ವಕೀಲರು ವಾದವನ್ನು ಮಾಡ್ತಾರೆ. ಬಟ್ ಚಾರ್ಜ್ ಶೀಟ್ನಲ್ಲಿ ಇರುವಂಥದ್ದೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡೋದು ಪೊಲೀಸರ ಪರವಾಗಿ ಅಥವಾ ತನಿಖಾಧಿಕಾರಿಗಳ ಪರವಾಗಿರುವಂಥ ವಕೀಲರು. SPP ಅವರು ಈಗ ಇರುವಂಥದ್ದು ಸಚಿನ್ ಅವರು. ಮುಂದಿನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಸಚಿನ್ ಅವರೇ ಬರ್ತಾರಾ ಅಥವಾ ಪ್ರಸನ್ನ ಕುಮಾರ್ ಅವರೇ ಬರ್ತಾರಾ, ಮತ್ತೆ ಪವಿತ್ರ ಪರವಾಗಿ ಟಾಮಿ ಸೆಬಾಸ್ಟಿಯನ್ ಅವರೇ ವಾದವನ್ನು ಮಂಡಿಸ್ತಾರಾ, ಅದೆಲ್ಲವನ್ನು ಕೂಡ ನೋಡಬೇಕಿದೆ. ಈಗ ಸದ್ಯಕ್ಕೆ ಬೇಲ್ ಪಡ್ಕೊಂಡು ರಿಲೀಫ್ನಲ್ಲಿದ್ದಾರೆ, ಬಟ್ ಕೇಸ್ ಅಂತೂ ಇದ್ದೇ ಇದೆಯಲ್ಲ. ಒಬ್ಬ ಕೊಲೆ ಅಂತೂ ಆಗಿದ್ದಾನಲ್ಲ, ಆತನನ್ನು ಕಳ್ಕೊಂಡಿರುವಂಥ ಮನೆ ಮಂದಿಯೆಲ್ಲ ಕೂಡ ಸಂಕಟದಲ್ಲಿದ್ದಾರಲ್ಲ. ತುಂಬು ಗರ್ಭಿಣಿಯ ಪತಿ ಸಾವನ್ನಪ್ಪಿದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಲೇಬೇಕು ಅಂತ ಅಂದರೆ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ ಅದೆಲ್ಲವನ್ನು ಕೂಡ ನೋಡಬೇಕಿದೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ಅವತ್ತಿನ ದಿನ ಯಾವೆಲ್ಲ ಆರೋಪಿಗಳನ್ನು ವಿಚಾರಣೆ ಮಾಡ್ತಾರೆ, ಯಾವೆಲ್ಲ ಆರೋಪಿಗಳ ಪರವಾಗಿ ವಾದ ಪ್ರತಿವಾದ ಆಗುತ್ತೆ. ಅದಾದ ಬಳಿಕ ಒಂದೇ ದಿನಕ್ಕೇನು 17 ಜನ ಆರೋಪಿಗಳ ವಾದ ಪ್ರತಿವಾದಗಳು ಮುಗಿಯಲ್ಲ, ಅಥವಾ ತೀರ್ಪು ಕೂಡ ಒಂದೇ ದಿನಕ್ಕೆ ಬರೋದಿಲ್ಲ. ನ್ಯಾಯಾಧೀಶರು ಯಾವ ರೀತಿಯಾಗಿ ಲೆಕ್ಕಾಚಾರ ಹಾಕ್ತಾರೆ, ಯಾವ ರೀತಿಯಾಗಿ ಅವರ ವಾದ ಪ್ರತಿವಾದವನ್ನು ಆಲಿಸ್ಕೊಂಡು ಹೇಗೆ ಜಡ್ಜ್ಮೆಂಟ್ ಕೊಡ್ತಾರೆ, ಅದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ವಿಚಾರಣೆ ಬಳಿಕ ಕೋರ್ಟ್ನಿಂದ ದರ್ಶನ್ ಹೊರಟಿದ್ದಾರೆ. ಸದ್ಯಕ್ಕೆ ಇಷ್ಟೇ ವಿಚಾರಣೆ ಆಗಿರೋದು, ಎಲ್ಲರೂ ಕೂಡ ಬಂದಿದ್ದಾರೆ ಅಂತ ಹಾಜರಾತಿ. ಅದಾದ ಬಳಿಕ ಖಚಿತಪಡಿಸಿಕೊಂಡು ಮುಂದೂಡಿರೋದು. ಮನೆ ಕಡೆ ಹೊರಟಿದ್ದಾರೆ ನಟ ದರ್ಶನ್. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿರೋದ್ರಿಂದ ಕೋರ್ಟ್ಗೆ ಹಾಜರಾದ್ರು. ತಮ್ಮ ಹಾಜರಾತಿಯನ್ನು ಖಚಿತಪಡಿಸಲಾಯಿತು. 57ನೇ CCH ಕೋರ್ಟ್ನಿಂದ 25ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ ನಟ ದರ್ಶನ್ ಈಗ ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಮನೆ ಕಡೆ ಹೋಗ್ತಾ ಇದ್ದಾರೆ. ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು, ಬಂದಿದ್ದಾರೋ ಇಲ್ವಾ ಅಂತ ಖಚಿತಪಡಿಸ್ಕೊಂಡ್ರು ನ್ಯಾಯಾಧೀಶರು. ಈಗ ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದಿದ್ದಾರೆ, ಮನೆ ಕಡೆಗೆ ಹೋಗ್ತಾ ಇದ್ದಾರೆ ದರ್ಶನ್ ಅವರು. ಇದೇ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಇಬ್ಬರೂ ಕೂಡ ಮುಖಾಮುಖಿಯಾದರು. ದರ್ಶನ್ ಅವರ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿದ್ರೆ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ದಾರೆ ದರ್ಶನ್ ಅವರು. ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ಈಗಾಗಲೇ ಜೈಲು ಅನುಭವಿಸಿ ಬಂದಿದ್ದಾರೆ. ಅದಾದ ಬಳಿಕ ರಿಲೀಸ್ ಆಗಿದ್ದಾರೆ. ಬಟ್ ಮುಂದೆ ಏನಾಗುತ್ತೆ, ಕೊಲೆ ಮಾಡಿರೋದು ಇವರೇ ಅಂತ ಸಾಬೀತಾಗುತ್ತಾ ಅಥವಾ ರಿಲೀಫ್ ಸಿಕ್ಬಿಡುತ್ತಾ? ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ದರ್ಶನ್ ಅವರು ಪವಿತ್ರ ಗೌಡಳ ಬೆನ್ನು ತಟ್ಟಿ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ ಅಂತ ಧೈರ್ಯ ತುಂಬಿದ್ದಾರೆ. ಅದೇ ರೀತಿಯಾಗಿ ಪವಿತ್ರ ಗೌಡ ಕೂಡ ದರ್ಶನ್ ಅವರ ಆರೋಗ್ಯ ಹದಗೆಟ್ಟಿತ್ತಲ್ಲ, ಹೀಗಾಗಿ ನಿಮ್ಮ ಆರೋಗ್ಯ ಹೇಗಿದೆ, ಈಗ ಆರಾಮಿದ್ದೀರಾ, ಕಂಡೀಷನ್ ಹೇಗಿದೆ ಅಂತೇಳಿ ಮಾತನಾಡಿಸಿದ್ದಾರೆ. 6 ತಿಂಗಳ ಬಳಿಕ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಲ್ಲ, ಈ ರೀತಿಯಾಗಿ ಕುಶಲೋಪರಿಯನ್ನ ವಿಚಾರಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಈಗ ದರ್ಶನ್ ಅವರು ಕೋರ್ಟ್ ಹಾಲ್ನಿಂದ ಹೊರಗಡೆ ಬಂದು ಮನೆ ಕಡೆ ಹೋಗ್ತಾ ಇದ್ದಾರೆ, ವಿಚಾರಣೆ ಮುಂದೂಡಿಕೆ ಆಗಿರೋದ್ರಿಂದ. ಈಗಾಗಲೇ ದರ್ಶನ್ ಅವರು ಸಂಕ್ರಾಂತಿಯ ವೇಳೆಗೆ ಸರ್ಜರಿ ಮಾಡಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅವರಿಗೆ ಟ್ರೀಟ್ ಮಾಡ್ತಾ ಇರುವಂಥ ಅಜಯ್ ಅವರು ಡಾಕ್ಟರ್ ಏನಿದ್ದಾರೆ ಅವ್ರು ಹೇಳಿದರು. ಇನ್ನು ಜನವರಿ ಆದ ಬಳಿಕ ಫೆಬ್ರವರಿಯಿಂದ ಶೂಟಿಂಗು ಕೂಡ ದರ್ಶನ್ ಹೋಗ್ತಾರೆ ಅಂತ. ಒಂದು ಕಡೆ ನಾನು ಶೂಟಿಂಗಿಗೆ ಹೋಗ್ತೀನಿ ಅನ್ನೋದನ್ನ
ಖಚಿತಪಡಿಸಿದ್ದಾರೆ ಅಭಿಮಾನಿಗಳಿಗೆ. ಅದೊಂದು ಸಿಹಿ ಸುದ್ದಿ. ಅದೇ ಫೆಬ್ರವರಿ 25ನೇ ತಾರೀಕು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಹಾಗಾಗಿ ಶೂಟಿಂಗ್ ಹೋಗ್ತಾರಾ, ವಿಚಾರಣೆಗೆ ಸಂಬಂಧಪಟ್ಟಂತೆ ಅದಕ್ಕೆ ತಲೆ ಕೆಡಿಸ್ಕೊಳ್ತಾರಾ, ಅದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಿದೆ. ಇನ್ನು ಪವಿತ್ರ ಗೌಡಗೆ ಒಂದು ರೀತಿ ಈಗ ಸಿಕ್ಕಿರುವಂಥ ಬಿಗ್ ರಿಲೀಫ್ ಇದು. ರಿಲೀಸ್ ಆಗಿದ್ದಾರೆ, ಬೇಲ್ ಸಿಕ್ಕಿದೆ. ಮತ್ತೊಂದು ಕಡೆಗೆ ಇವತ್ತು ವಿಚಾರಣೆ ಕೂಡ ಇಲ್ಲ. ಜಸ್ಟ್ ಅವರ ಯಾರ್ಯಾರು ಬಂದಿದ್ದಾರೆ ಬಂದಿಲ್ಲ ಏನಂತ ವಿಚಾರಿಸ್ಕೊಂಡು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಫೆಬ್ರವರಿ 25ನೇ ತಾರೀಕುವರೆಗೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ. ಫೆಬ್ರವರಿ 25ಕ್ಕೆ ಇದೇ ರೀತಿಯಾಗಿ 17 ಜನ ಆರೋಪಿಗಳು ಕೂಡ ಕೋರ್ಟ್ನಲ್ಲಿ ಹಾಜರಾಗಬೇಕಾಗುತ್ತೆ. ಕೋರ್ಟ್ನಲ್ಲಿ ಅವರವರ ಹಾಜರಾತಿಯನ್ನು ಬಂದಿದ್ದಾರೋ ಬಂದಿಲ್ವೋ ಅದನ್ನು ಖಚಿತಪಡಿಸ್ಕೊಳ್ತಾರೆ. ಅದಾದ ಬಳಿಕ 1 by 1 ಒಬ್ಬೊಬ್ಬರನ್ನೇ ವಿಚಾರಣೆಗೆ ಒಳಪಡಿಸ್ತಾರೆ. ಆ ಹಿಯರಿಂಗ್ನಲ್ಲಿ ಅವರ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾರೆ. ಕೋರ್ಟ್ನಲ್ಲಿ ಆಗುವಂಥ ವಾದ ಪ್ರತಿವಾದಗಳೇನಿದ್ದಾವೆ ಅದರ ಆಧಾರದ ಮೇಲೆ ನ್ಯಾಯಾಧೀಶರು ಕೂಡ ತೀರ್ಪನ್ನು ಕೊಡ್ತಾರೆ. ಬಟ್ ಈ ತೀರ್ಪು ಕೊಡೋದು ಇನ್ನೂ ಕೂಡ ಯಾವಾಗ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದರೆ 17 ಜನ ಆರೋಪಿಗಳು, 17 ಜನರಲ್ಲೂ ಕೂಡ ಒಬ್ಬೊಬ್ಬರ ಮೇಲೂ ಕೂಡ ಒಂದೊಂದು ರೀತಿ ಸೆಕ್ಷನ್ಗಳಿರುವಂಥದ್ದು, ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾಗಿ ಸಹಭಾಗಿತ್ವ ಆಗಿರುವಂಥದ್ದು. ಕಿಡ್ನ್ಯಾಪ್ ಮಾಡಿರೋದ್ರಿಂದ ಹಿಡಿದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿ ಆತ ಸಾಯೋವರೆಗೂ ಜೊತೆಲಿದ್ದವ್ರು ಯಾರು, ಪ್ಲಾನ್ ಮಾಡಿದವ್ರು ಯಾರು, ಆತನ್ನ ಶವ ವಿಲೇವಾರಿ ಮಾಡೋದಕ್ಕೆ ಯಾರ್ಯಾರು ಅಲ್ಲಿ ಸಹಭಾಗಿತ್ವ ಇತ್ತು, ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ.